ಹಾಯ್ ಫ್ರೆಂಡ್ಸ್, ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಬಿಸಿ ಬಿಸಿಯಾದಂತಹ ಮೃದುವಾಗಿರುವಂಥ ಮಲ್ಲಿಗೆ ಹೂವಿನ ರೀತಿ ನೋಡ್ರಿ ಮೃದುವಾದಂತಹ ಸೂಪರ್ ಸಾಫ್ಟ್ ಆಗಿರುವಂತಹ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸಾಫ್ಟ್ ಆಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ದೋಸೆ. ನೋಡ್ರಿ, ಯಾವುದೇ ಪರ್ಮಿಷನ್ ಮಾಡೋದು ಬೇಕಾಗಿದ್ದಿಲ್ಲ, ಏನಿಲ್ಲ. ನೋಡ್ರಿ, ಜಸ್ಟ್ ನೀವು ಅಕ್ಕಿ ನೆನೆ ಹಾಕಿದರೆ ಸಾಕು. 1-2 ಅವರ್ ಅಕ್ಕಿ ನೆನೆ ಹಾಕಿದರೆ ನೋಡ್ರಿ ಇಷ್ಟು ನೋಡ್ರಿ ನೋಡ್ತಾ ಇರ್ಬೋದು, ಹತ್ತಿಯಂತೆ ಮೃದುವಾದಂತಹ ದೋಸೆನ ನೀವು ರೆಡಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ, ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡಿ. ಇಲ್ಲಿ ನೋಡ್ರಿ, ನಾನಿಲ್ಲಿ ರಾತ್ರಿನೇ ಅಕ್ಕಿನ ನೆನೆ ಹಾಕಿದ್ದೆ. ಇಲ್ಲಿ 2 ಗ್ಲಾಸಷ್ಟು ಅಕ್ಕಿನ ನಾನು ನೆನೆ ಹಾಕಿದ್ದೀನಿ. ನೀವೇನಾದರೂ ಸಾಯಂಕಾಲ ತಿಂಡಿಗೆ ಮಾಡೋರಿದ್ದರೆ ಇದನ್ನು ನೀವು ಮಧ್ಯಾಹ್ನದ ಹೊತ್ತು ನೆನೆ ಹಾಕ್ಬೋದು. 2 ಅವರ್ ನೆನೆದ್ರೆ ಸಾಕು, ಅಕ್ಕಿ ತುಂಬ ನೆನೆಯೋದೇನು ಬೇಡ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಂಗ್ ಮಾಡೋದಿದ್ರೆ ನೀವು ರಾತ್ರಿನೇ ನೆನೆ ಹಾಕ್ರಿ ಅಕ್ಕಿನ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ನೋಡ್ರಿ, ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನಾವಿಲ್ಲ ಅಕ್ಕಿನ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಮೇಲಿನ ನೀರೆಲ್ಲ ಬಸ್ತು ಇದನ್ನು ಚೆನ್ನಾಗಿ ತೊಗೊಳ್ರಿ. ಅಕ್ಕಿನ ವಾಶ್ ಮಾಡಿ ಈಗ ಇದನ್ನು ಜಾರಿಗೆ ಹಾಕ್ತಾಯಿದ್ದೀನಿ, ಮಿಕ್ಸರ್ ಜಾರ್ನಲ್ಲಿ. ಈಗ ನೋಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಗ್ರೈಂಡ್ ಮಾಡಬೇಕಾದ್ರೇ ಉಪ್ಪನ್ನು ಹಾಕ್ತಾಯಿದ್ದೀನಿ, ತುಂಬ ರುಚಿ ಕೊಡುತ್ತೆ. ಆಮೇಲೆ ನೋಡ್ರಿ, ಹಸಿ ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ. ನೀವು ಇದನ್ನು ತೆಂಗಿನಕಾಯಿ ತುರಿದಾದ್ರೆ ಹಾಕ್ಬೋದು, ಹೀಗೆ ಕಟ್ ಮಾಡಿದ್ರೆ ಹಾಕ್ಬೋದು. ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ನೋಡ್ರಿ, ಫುಲ್ಲು ನೈಸಾಗಿರಬೇಕು ಹಿಟ್ಟು, ಯಾವುದೇ ಕಾರಣಕ್ಕೂ ತರಿತರಿಯಾಗಿರಬಾರ್ದು. ರವೆ ಇದ್ದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ನೋಡ್ರಿ, ಸಾಫ್ಟಾಗಿ ಬರಬೇಕು ಅಂದರೆ ಈ ಥರ ನೈಸಾಗಿ ಗ್ರೈಂಡ್ ಮಾಡಿ ತೊಗೋಬೇಕು. ರುಬ್ಬಿದ ತಕ್ಷಣವೇ ಮಾಡುವಂತಹ ದೋಸೆ ರೆಸಿಪಿ ಮಾಡಿ ನೋಡ್ರಿ. ಯಾವುದೇ ಉದ್ದಿನ ಬೇಳೆ ಬೇಡ, ಯಾವುದೇ ಬೇಳೆಗಳು ಬೇಡ. ನೋಡಿ, ಜಸ್ಟ್ ಅಕ್ಕಿ ಮತ್ತು ತೆಂಗಿನಕಾಯಿ ಸಹಿತ ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಈಗ ಇದು ನೋಡ್ರಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಾನು. ಇಷ್ಟು ನೈಸಾಗಿರ್ಬೇಕು ನೋಡ್ರಿ, ರವೆ ರೀತಿ ಇರಬಾರ್ದು ಹಿಟ್ಟು. ಈಗ ಮಿಕ್ಕಿದ ಎಲ್ಲ ಹಿಟ್ಟನ್ನು ನಾನಿಲ್ಲಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ಇದೇ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ರಿ ಎಲ್ಲ ಅಕ್ಕಿನೂ. ನೀವು ಜಾಸ್ತಿ ಜನ ಇದ್ದೀರಾ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೋದು ರೈಸನ್ನು. ನಾನು ನೋಡ್ರಿ ಇದಕ್ಕೆ ಈಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಹಿಟ್ಟು ಪೂರ್ತಿ ನೀರಾಗಿರ್ಬೇಕು ನೋಡ್ರಿ, ಗಟ್ಟಿಯಾಗಿರಬಾರ್ದು. ಗಟ್ಟಿಯಾಗಿದ್ದರೆ ದೋಸೆ ಚೆನ್ನಾಗಿ ಬರೋದಿಲ್ಲ, ತುಂಡಾಗುತ್ತೆ, ಕಟ್ಟಾಗುತ್ತೆ. ಇದಕ್ಕೆ ನಾನಿಲ್ಲಿ ನೋಡ್ರಿ 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಇನ್ನು ಯಾವ ಹದಕ್ಕೆ ಇರಬೇಕು ಹಿಟ್ಟು ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಮಿಕ್ಸ್ ಮಾಡಿ ನೀವೆಲ್ಲ ಹಿಟ್ಟನ್ನು ಚೆನ್ನಾಗಿ ಈ ಥರ ಸೌಟಿಂದ ಮಿಕ್ಸ್ ಮಾಡಿ ನೋಡ್ರಿ, ಪರ್ಫೆಕ್ಟ್ ಆಗಿದೆ ಏನೋ ಇಲ್ಲ ಅಂತ ನಿಮಗೀಗ ಚೆಕ್ ಮಾಡಿ ತೋರಿಸ್ತೀನಿ ನಾನು, ಎಷ್ಟು ನೀರು ಆ್ಯಡ್ ಮಾಡಬೇಕು, ಯಾವ ರೀತಿ ಹದವಾಗಿರಬೇಕು ಹಿಟ್ಟು ಅಂಥೇಳಿ. ಈ ಥರ ಸರಿಯಾಗಿ ಸೌಟಿಂದ ನೀವು ಮಿಕ್ಸ್ ಮಾಡಿದ ಮೇಲೆ ನೋಡ್ರಿ ಈ ಹದಕ್ಕಿರಬೇಕು. ಸೌಟಿನ ಹಿಂದಿನ ಭಾಗದಲ್ಲಿ ಈ ರೀತಿ ಕಾಣಬೇಕು, ಆವಾಗ ಪರ್ಫೆಕ್ಟಾಗಿ ನೀರನ್ನು ಹಾಕಿದಿರಿ ಅಂತ ಅರ್ಥ. ನೋಡ್ರಿ, ಸೌಟಿಗೆ ಜಾಸ್ತಿ ಹಿಟ್ಟು ಅಂಟುಕೋಬಾರ್ದು. ಈ ರೀತಿ ಕ್ಲಿಯರ್ ಆಗಿದ್ದರೆ ಹಿಟ್ಟು ಹದವಾಗಿದೆ ಅಂತ ಅರ್ಥ. ಈಗ ದೋಸೆ ಹಾಕೋದಕ್ಕೆ ಹಿಟ್ಟು ಹದವಾಗಿದೆ ಅಂತ ಅರ್ಥ. ದೋಸೆ ಈಗ ಕಾವಲಿನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ದೋಸೆ ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಡ್ರಿ. ನೀವು ನಾನ್ ಸ್ಟಿಕ್ಕಲ್ಲಾದರೂ ಮಾಡ್ಬೋದು, ಅಥವಾ ಕಬ್ಬಿಣದ ಹಂಚಿನಲ್ಲಾದರೂ ಮಾಡ್ಬೋದು. ನೋಡಿರಿ, ನಾನಿಲ್ಲಿ ಇದಕ್ಕೆ ಒಂದು ಉಳ್ಳಾಗಡ್ಡಿ ಸಹಾಯದಿಂದ ಎಣ್ಣೆನ ಹಚ್ತಾಯಿದ್ದೀನಿ. ಎಣ್ಣೆ ಹಚ್ಚಿ ಹಾಕ್ರಿ, ಆವಾಗ ದೋಸೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದು ಮಾಮೂಲಿ ದೋಸೆ ಥರ ಅಲ್ಲ, ಮಸಾಲೆ ದೋಸೆ ಅದೆಲ್ಲ ಮಾಡ್ತೀವಲ್ವ ಆ ರೀತಿ ಅಲ್ಲ. ಇದು ನೀರು ದೋಸೆ ಆಗಿರೋದ್ರಿಂದ ನೀವು ಹಂಚಿಗೆ ಎಣ್ಣೆ ಹಚ್ಚಲೇಬೇಕು. ಆವಾಗ ನೋಡಿರಿ, ಸೌಟಿಂದ 1 ಸ್ಪೂನು ಹಿಟ್ಟನ್ನು ತೊಗೊಂಡು ಈ ಥರ ಹಾಕ್ಕೊಳ್ರಿ. ಆಮೇಲೆ ಇದನ್ನು ತಿರುಗಿಸ್ಬಾರ್ದು, ದೋಸೆ ಯಾವಾಗಲೂ ಇದನ್ನು ತಿರುಗಿಸ್ಬಾರ್ದು. ನೋಡಿರಿ, ಇದೇ ರೀತಿ ಹಾಕಿ ಕೈ ಬಿಡಬೇಕು ಅಷ್ಟೇ. ನೀವು ಯಾವುದೇ ರೀತಿ ಆದರೆ ಸ್ವಲ್ಪ ಈ ಥರ ಹಾಕಿ ಸ್ಪ್ರೆಡ್ ಮಾಡಿ ಇದ್ರ ಮೇಲಿಂದ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ರಿ. ಲಿಡ್ ಕ್ಲೋಸ್ ಮಾಡಲೇಬೇಕು, ಏಕೆಂದರೆ ಮೇಲೆಯಿಂದ ಡ್ರೈ ಆಗೋದಿಲ್ಲ, ಎಲ್ಲ ತೇವಾಂಶವನ್ನು ಹೀರ್ಕೊಂಡು ನೋಡಿರಿ ಹಿಟ್ಟು ದೋಸೆ ತುಂಬ ಚೆನ್ನಾಗಿ ಮಾಯ್ಶ್ಚರಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಇದನ್ನು ದೋಸೆನ ತಕ್ಕೊಂಬಿಡ್ರಿ. ನೋಡಿರಿ, ಪರ್ಫೆಕ್ಟ್ ಸೂಪರಾಗಿ ಬಂದಿದೆ. ಈಗ ಇದನ್ನು ಸೈಡ್ಗೆ ಪ್ಲೇಟಿಗೆ ಹಾಕ್ತೀನಿ ನಾನು. ನೋಡಿ, ಇದೇ ರೀತಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಇನ್ಸ್ಟಂಟಾಗಿ ನೀವು ಇದನ್ನು ಮಾಡ್ಬೋದು. ಈಗ ಮತ್ತೆ ನಾನು ಇನ್ನೊಂದು ದೋಸೆನ ನಿಮಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತೇಳಿ. ಪ್ರತಿಯೊಂದು ದೋಸೆಗೂ ನೀವು ಈ ಥರ ಎಣ್ಣೆ ಹಚ್ಚಲೇಬೇಕು, ಆವಾಗ ಪರ್ಫೆಕ್ಟಾಗಿ ಹಂಚಿಬಿಟ್ಟು ಎದ್ದು ಬರುತ್ತೆ. ಇಲ್ಲಾಂದರೆ ತವಾಗೆ ಅಂಟುಕೊಳ್ಳೋ ಚಾನ್ಸ್ ಇರುತ್ತೆ. ನೋಡಿರಿ, ನಾನಿಲ್ಲಿ ಮತ್ತೆ ಇದೇ ಥರ ಹಾಕ್ತಾಯಿದ್ದೀನಿ, ನೋಡ್ತಿರ್ಬೋದು.
ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು. ಈಗ ಇದಕ್ಕೂ ಸಹಿತ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ರಿ. ಅಂದರೆ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ, ಮಾಯ್ಶ್ಚರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನೋಡಿ, ಹೊಸದಾಗಿ ಕಲಿಯೋರಿದ್ದರೆ ಈ ಮೆಥಡ್ನಲ್ಲಿ ಎಲ್ಲ ನಾನು ಹೇಳಿರುವಂಥ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನೀವು ಪರ್ಫೆಕ್ಟಾಗಿ 100 ದೋಸೆಗಳನ್ನು ಮಾಡ್ಕೋಬೋದು. ನೋಡಿ, ಫಸ್ಟು ಎಡ್ಜಸ್ಟ್ನ ಬಿಡಿಸ್ಕೊಳ್ರಿ, ಆವಾಗ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಎದ್ದಿರುತ್ತೆ. ನೀವು ತವಾನ ಪರ್ಫೆಕ್ಟಾಗಿ ಬಿಸಿ ಮಾಡಬೇಕು, ಆವಾಗ ನೋಡ್ರಿ ಚೆನ್ನಾಗಿ ಎದ್ದು ಬರುತ್ತೆ. ತವಾ ಚೆನ್ನಾಗಿ ಬಿಸಿ ಆಗಲಿಲ್ಲ ಅಂದರೆ ಈ ದೋಸೆ ಚೆನ್ನಾಗಿ ಬರೋದಿಲ್ಲ ನೋಡಿರಿ. ತವಾನ ಬಿಸಿ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿರಿ, ಎಲ್ಲ ದೋಸೆಗಳನ್ನು ಇದೇ ರೀತಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ಬಂದಿದೆ ನೋಡಿರಿ. ನೀವು ಕೈಯಲ್ಲಿ ಹಿಡಿದು ಎಷ್ಟೇ ಪ್ರೆಸ್ ಮಾಡಿರಿ ನೋಡಿರಿ, ತುಂಬ ಚೆನ್ನಾಗಿ ಹತ್ತಿ ಹಾಗೆ ಮೃದುವಾಗಿ ಬಂದಿದೆ ನೋಡಿರಿ. ವಯಸ್ಸಾದವರು, ಹಲ್ಲಿಲ್ದವರು ಸಹಿತ ಈಸಿಯಾಗಿ ತಿನ್ಬೋದು. ಬಾಯಲ್ಲಿಟ್ಟರೆ ಕರಗುತ್ತೆ ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಂದು ಮಕ್ಕಳಿಗೆ ಅಗಿಯೋಕ್ಕಾಗೋದಿಲ್ಲ, ಅವ್ರಿಗೂ ಸಹಿತ ನೀವು ಇದನ್ನು ಕೊಡ್ಬೋದು. ತುಂಬ ಸಾಫ್ಟಾಗಿದೆ. ಹಾಗಾದರೆ ಬನ್ನಿ ಈ ದೋಸೆಗೆ ಒಂದು ಸ್ಪೈಸಿ ಆದಂಥ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ನೋಡ್ರಿ, ನಾನಿಲ್ಲಿ 1 ಕಪ್ಪಷ್ಟು ಶೇಂಗಾ ಬೀಜ, 1 ಕಪ್ಪಷ್ಟು ಪುಟಾಣಿ, ಆಮೇಲೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಒಂದು 4-5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಬಳಸಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಆಮೇಲೆ ನೋಡಿರಿ, 1 ಉಳ್ಳಾಗಡ್ಡಿ ಮತ್ತು 1 ಟೊಮ್ಯಾಟೊನ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಆ್ಯಡ್ ಮಾಡ್ಕೊಳ್ರಿ. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿರಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಚಟ್ನಿನ ನೀವು ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಬರುತ್ತೆ ನೋಡಿರಿ. ಉಳ್ಳಾಗಡ್ಡಿನ ಫ್ರೈ ಮಾಡಿ ಹಾಕೋದ್ರಿಂದ ರುಚಿ ಮಾತ್ರ ಸೂಪರಾಗಿರುತ್ತೆ. ಈಗ ಎಲ್ಲದನ್ನು ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕ್ತಾಯಿದ್ದೀನಿ. ಹಾಕಿದ್ದನ್ನು ನೈಸಾಗಿ ಗ್ರೈಂಡ್ ಮಾಡಿ ತಗೊಳ್ರಿ. ನಾನಿಲ್ಲಿ ನಾಟಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ನಿಮ್ಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ನೀವು ಹಾಕ್ಬೋದು ನೋಡಿರಿ. ಕೊತ್ತಂಬರಿ ಸಹಿತ ಹಾಕಿದ್ದೀನಿ, ಎಲ್ಲದನ್ನು ಹಾಕಿದ್ದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ, ಇಲ್ಲಿ ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ಚಟ್ನಿ ಮಾತ್ರ ಸೂಪರಾಗಿ ಬಂದಿದೆ. ಖಂಡಿತ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿರಿ, ಜಬರ್ದಸ್ತಾಗಿರುತ್ತೆ. ಆಮೇಲೆ ಈ ದೋಸೆಗಂತೂ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ನೋಡಿರಿ. ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಯಾಕಂದರೆ ದೋಸೆ ಪೂರ್ತಿ ಸಪ್ಪಗಿರೋದ್ರಿಂದ ಚಟ್ನಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ. ಈಗ ಇದಕ್ಕೆ ಒಂದು ಸಿಂಪಲ್ ಆದಂಥ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಕಡಾಯಿಗೆ. ನಾನು ಕಡಾಯಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ, ಎಣ್ಣೆನೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಹಾಕಿರಿ. ಸಾಸಿವೆ ಚೆನ್ನಾಗಿ ಚಿಟ್ಪಟ ಅಂತ ಸಿಡಿಲಿ. ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ರಿ. ಜೀರಿಗೆ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಡ್ರಿ. ಆಮೇಲೆ ನೋಡಿರಿ, ಕರಿಬೇವು ಹಾಕಿರಿ. ಒಗ್ಗರಣೆ ಆದಮೇಲೆ ಕರಿಬೇವು ಇಲ್ಲ ಅಂದರೆ ಹೆಂಗಿರುತ್ತೆ ಹೇಳ್ರಿ, ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಈ ಒಗ್ಗರಣೆನ ಕ್ವಿಕ್ಕಾಗಿ ಚಟ್ನಿಗೆ ಆ್ಯಡ್ ಮಾಡಿಕೊಡ್ರಿ. ನೋಡಿರಿ, ಸೂಪರ್ ಆ್ಯಂಡ್ ಟೇಸ್ಟಿ ಆದಂತಹ ಚಟ್ನಿ ರೆಡಿ ಆಯಿತು. ಈಗ ಇದನ್ನು ಮಿಕ್ಸ್ ಮಾಡ್ತಾ ದೋಸೆಗೆ, ಬಿಸಿ ಬಿಸಿ ದೋಸೆ ಜೊತೆ ಚಟ್ನಿನ ಸರ್ವ್ ಮಾಡಿರಿ. ಸೂಪರಾಗಿರುತ್ತೆ ನೋಡಿರಿ. ಈ ರೀತಿ ಮಾಡಿಕೊಡ್ರಿ. ನಿಮಗೆ ನೀರಾಗಬೇಕು ಅಂದರೆ ನೀವು ನೀರಾಗಿನೂ ಮಾಡ್ಕೋಬೋದು, ಗಟ್ಟಿಯಾಗಬೇಕು ಅಂದರೆ ಚಟ್ನಿನ ಗಟ್ಟಿಯಾಗೂ ಮಾಡ್ಕೋಬೋದು. ನಾನಿಲ್ಲಿ ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ನೀವು ಕೂಡ ಇದೇ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನಾವು ಮಾಡೋ ರೆಸಿಪಿಗಳು ನಿಮ್ಗೆ ಏನಾದರೂ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆದಷ್ಟು ಈ ರೆಸಿಪಿನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ನೋಡಿ, ನಾನಿಲ್ಲಿ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ ಆ್ಯಂಡ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.